ಇದೇ ತಿಂಗಳ 22ನೇ ತಾರೀಕು ಸಂಜೆ ನಮ್ಮ ದೇಶದ ಕಾಶ್ಮೀರದ ಭಾಗದಲ್ಲಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಅಮಾಯಕವಾದ ಯಾತ್ರಾರ್ಥಿಗಳನ್ನು ಗುಂಡಿಕ್ಕಿ ಕೊಂದಿರೋದು ಖಂಡನೀಯವಾಗಿರ್ತಕ್ಕಂಥ ವಿಚಾರ, ಅಮಾನುಷವಾಗಿರ್ತಕ್ಕಂಥ ವಿಚಾರ. ಇದನ್ನು ನಾವೆಲ್ಲರೂ ಸಹಿತ ಭಾರತೀಯರು ಖಂಡಿಸಬೇಕಾಗಿದೆ. ಇದರಲ್ಲಿ ಜಾತಿ ಧರ್ಮ ಇದನ್ನೆಲ್ಲ ಬೆರೆಸಲಿಕ್ಕೆ ಹೋಗಬಾರ್ದು. ಯಾರು ಮಾಡಿದ್ದಾರೆ ಅದನ್ನು ತುಂಡವಾಗಿ ಖಂಡಿಸ್ತೇವೆ. ಮತ್ತು ಇವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲವು ವ್ಯಕ್ತಿಗಳು ಅಥವಾ ದೇಶಗಳು ಯಾರಿವೆ ಅದನ್ನು ಸಹಿತ ನಾವು ಚೀಮಾರಿ ಹಾಕಬೇಕು. ಈ ಸಂದರ್ಭದಲ್ಲಿ ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ ವತಿಯಿಂದ ಯಾರು ಅಮಾಯಕರು ಪ್ರವಾಸಕ್ಕೋಸ್ಕರ ಅಂತ ಹೋಗಿದ್ದರು, ಯಾರು ಜೀವವನ್ನು ಕಳ್ಕೊಂಡಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಅವ್ರ ಕುಟುಂಬ ವರ್ಗದವ್ರಿಗೆ ಪರಮಾತ್ಮ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಾಳೆ 27ನೇ ತಾರೀಕು ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಸಹಿತ ದೇಶಾದ್ಯಂತ ಭಾರತ್ ಸ್ಕೌಟ್ ಗೈಡ್ಸ್ ಅವರು ನಾವು ಮೇಣದ ಬತ್ತಿಯನ್ನು ಹತ್ತಿಸೋದ್ರ ಮೂಲಕವಾಗಿ ಈ ಹುತಾತ್ಮರಿಗೆ ಅಥವಾ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ನಮ್ಮ ಸಹೋದರ ಸಹೋದರಿಯರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಮಾನ್ಯ ಪ್ರಧಾನಮಂತ್ರಿಗಳು ಈ ವಿಚಾರದಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ನಿರ್ಧಾರಗಳ ವಿಚಾರದಲ್ಲೂ ಸಹಿತ ಭಾರತೀಯರಾಗಿ ನಾವೆಲ್ಲರೂ ಅವರೊಟ್ಟಿಗೆ ಇರ್ತೇವೆ. ಇದರಲ್ಲಿ ಭಾಳ ಪ್ರಮುಖವಾಗಿ ನಮ್ಮ ಸ್ಕೌಟ್ ಗೈಡ್ಸ್ನ ಎಲ್ಲರೂ ಈ ಒಂದು ಮೇಣದ ಬತ್ತಿಯ ಮೆರವಣಿಗೆಯಲ್ಲಿ ನಾಳೆ ಎಲ್ಲ ಕಡೆಗಳಲ್ಲೂ ಭಾಗವಹಿಸಬೇಕು. ಸ್ಥಳೀಯ ಸಂಸ್ಥೆ, ಜಿಲ್ಲಾ ಸಂಸ್ಥೆ, ರಾಜ್ಯ ಸಂಸ್ಥೆ, ಎಲ್ಲೇ ಸಾಧ್ಯ ಇದೆ ಯೂನಿಟ್ ಲೆವೆಲ್, ಎಲ್ಲೆಲ್ಲಿ ಸಾಧ್ಯ ಇದೆ ಎಲ್ಲ ಕಡೆಗಳಲ್ಲೂ ಸ್ಕೌಟ್ ಗೈಡ್ಸ್ ಸಮವಸ್ತ್ರದಲ್ಲಿ ಸ್ಕೌಟ್ ಗೈಡ್ಸ್ ಅವರು ಇರಬೇಕು. ಯಾರು ಸ್ಕೌಟ್ ಗೈಡ್ಸರು ಅಲ್ಲದೇ ಇರತಕ್ಕಂಥ ದೇಶಪ್ರೇಮಿಗಳಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಒಂದು ಮೆರವಣಿಗೆ ಮಾಡೋದ್ರ ಮೂಲಕವಾಗಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂಥೇಳಿ ನಾನು ಎಲ್ಲರಲ್ಲೂ ಸಹಿತ ವಿಶೇಷವಾಗಿ ಸ್ಕೌಟ್ ಗೈಡ್ಸ್ ಕುಟುಂಬ ವರ್ಗದ ಸದಸ್ಯರಿಗೆ ಮನವಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.